Hello friends, welcome to our channel Roots Digital. ನಾನು ರಾಕೇಶ್ ಜೆ ಶೆಟ್ಟಿಗಾರ್, ಫೌಂಡರ್ ಆಫ್ ರೂಟ್ಸ್ ಡಿಜಿಟಲ್. ಈ ಒಂದು ಚಾನಲಲ್ಲಿ ನಾವು ಮೇಜರ್ಲಿ ಯಾವುದೇ ಒಂದು ಬಿಸ್ನೆಸ್ಗೆ ಬೇಕಾಗುವಂಥ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ಪ್ರೊವೈಡ್ ಮಾಡ್ತೇವೆ. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು, ನೀವು ನಿಮ್ಮ ಒಂದು ಬಿಸ್ನೆಸ್ನ ಯೂಟ್ಯೂಬಲ್ಲಿ ಪ್ರಮೋಷನ್ ಮಾಡಬೇಕು ಆರ್ಎಲ್ಸ್ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ, ಸೊ ಏನೆಲ್ಲ ಮೇಜರ್ ಪಾಯಿಂಟ್ಸ್ಗಳನ್ನ ನೀವು ಕನ್ಸಿಡರ್ ಮಾಡಬೇಕು, ಏನೆಲ್ಲ ರಿಕ್ವೈರ್ಮೆಂಟ್ಸ್ಗಳಿರುತ್ತೆ ಒಂದು ಸಣ್ಣದಾದ ಯೂಟ್ಯೂಬ್ ಸ್ಟುಡಿಯೋನ ಸೆಟಪ್ ಮಾಡಲಿಕ್ಕೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಓಕೆ, ಸೊ ಇವಾಗ ನಾನು ಈ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಿಕ್ಕೆ ಎಷ್ಟು ಎಲಿಜಿಬಲ್ ಅಂತ ನೋಡೋದಾದರೆ, ಸೊ ನಮ್ಮದು ಆಲ್ರೆಡಿ ಇನ್ನೊಂದು ಚಾನಲ್ ಇದೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಂತ, ಎಲ್ಲಿ 20,000+ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಕಳೆದ 3 ವರ್ಷದಿಂದ ನಾನು ಈ ಒಂದು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೇವೆ. ಸೊ ಅದು ಬೇಸಿಕಲಿ ಎಜುಕೇಷನ್ ಚಾನಲ್ ಆಗಿದ್ದು ಟ್ಯುಟೋರಿಯಲ್ಸ್, ಕ್ಯಾರಿಯರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ನಾವಲ್ಲಿ ಪೋಸ್ಟ್ ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಾವು ಕಳೆದ 3 ವರ್ಷಗಳಿಂದ ಯೂಟ್ಯೂಬ್ ಅಲ್ಲಿ ಆ್ಯಕ್ಟಿವ್ ಆಗಿ ಇರೋದ್ರಿಂದ, ಸೊ ನಾನು ಈ ಒಂದು ಇನ್ಫಾರ್ಮೇಷನ್ ಯಾವ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಮೇಜರ್ ಸ್ಟೆಪ್ಸ್ಗಳಿರುತ್ತೆ, ಪ್ರಾಸೆಸ್ಗಳಿರುತ್ತೆ, ಇದನ್ನು ನಾನು ತಿಳಿಸ್ಕೊಳ್ಳಿಕ್ಕೆ ತುಂಬ ಸೂಕ್ತವಾಗಿರುವ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೇನೆ. ಸೊ ಮೇಜರ್ ಆಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ನೀವು ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಸೊ ಮೇಜರ್ ಆಗಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು, ಸೊ ನೀವು ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮ ಒಂದು ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನಾವು ಅದರ ರಿಲೇಟೆಡ್ ಆಲ್ರೆಡಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲಲ್ಲಿ ವಿಡಿಯೋನ ಮಾಡಿದ್ದೇವೆ, ಆ ಲಿಂಕ್ನ ನಾನು ಇಲ್ಲಿ ಕೊಡ್ತೇನೆ. ಸೊ ಇವಾಗ ಮೇಜರ್ ಆಗಿ ಯೂಟ್ಯೂಬ್ ಸ್ಟುಡಿಯೋ, ಒಂದು ಸಣ್ಣದ ಸ್ಟುಡಿಯೋನ ಹೇಗೆ ನಾವು ಸೆಟಪ್ ಮಾಡಬೇಕು ಅದರ ಮೇಲೆ ನಾವು ನೋಡೋಣ. ಸೊ ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು, ನೀವು ನಿಮ್ಮ ಏನು ಕರೆಂಟ್ಲಿ ಏನು ಡಿವೈಸ್ ಇದೆ, ರೆಕಾರ್ಡಿಂಗ್ ಡಿವೈಸ್ ಇದೆ, ಸೊ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ. ಸೊ ನಿಮಗೆ ಕಮ್ಮಿ ಬಜೆಟಿಂದ ನೀವು ಸ್ಟಾರ್ಟ್ ಮಾಡಬೇಕು ಅಂತಾದರೆ ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಮಿನಿಮಮ್ ಯಾವುದೇ ಒಂದು ಸ್ಮಾರ್ಟ್ಫೋನ್ ಇರ್ಬೋದು, ಅದರ ಒಂದು ಮಿನಿಮಮ್ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಅದರಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ರೇರ್ ಕ್ಯಾಮ್ರಾ ಅಂದರೆ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು, ಮೊಬೈಲಲ್ಲಿರುವ ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫೋನಿಂದನೇ ನೀವು ವಿಡಿಯೋಸ್ನ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಫೋನನ್ನು ಮೇಜರಾಗಿ ಅದನ್ನು ನಿಲ್ಲಿಸ್ಲಿಕ್ಕೆ ಒಂದು ಮೇ ಬಿ ಟ್ರೈಪಾಡ್ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ತುಂಬ ಸ್ಟೇಬಲ್ ಆಗಿರುತ್ತೆ. ಸೊ ಟ್ರೈಪಾಡ್ ಒಂದು 200 ರೂಪಾಯಿ 300 ರೂಪಾಯಿಗೂ ಸಿಗುತ್ತೆ ಟ್ರೈಪಾಡ್. ಸೊ ಟೇಬಲ್ ಮೇಲೆ ಅದನ್ನು ಪ್ಲೇಸ್ ಮಾಡಿ ನೀವು ಫೋನ್ನ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಯೂಸ್ ಮಾಡ್ಬೋದು. ಸೊ ಜಸ್ಟ್ ಸ್ಟಾರ್ಟ್ ಮಾಡುವಾಗ ನೀವು ಒಂದು ಬೇಸಿಕ್ ಸ್ಮಾರ್ಟ್ ಫೋನಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಸಪೋಸ್ ನಿಮಗೆ ಬಜೆಟ್ ನೀವು ಸ್ಪೆಂಡ್ ಮಾಡ್ಬೋದು, ನಿಮಗೆ ಆಗುತ್ತೆ ಅಂತ ಆದರೆ ನೀವು ಒಂದು ಕ್ಯಾಮ್ರಾಗೆ ಶಿಫ್ಟ್ ಆಗ್ಬೋದು, ಇಲ್ಲದಿದ್ದರೆ ಒಳ್ಳೆ ಸ್ಮಾರ್ಟ್ ಫೋನ್ಗೆ ನೀವು ಶಿಫ್ಟ್ ಆಗ್ಬೋದು. ಲೈಕ್ ತುಂಬ ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ಸ್ಗಳು ಇರುತ್ತೆ. ಸೊ ಆ್ಯಪಲ್ ಫೋನ್ಸ್ನ ಸೊ ಹೋಗ್ಬೋದು. ಸೊ ಅಲ್ಲದಿದ್ರೆ ನೀವು ಇನ್ನೂ ಜಾಸ್ತಿ ಬಜೆಟ್ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇದ್ದೀರಂತಾದರೆ ನೀವು ಒಂದು ಫಿಕ್ಸ್ DSLR ಕ್ಯಾಮ್ರಾನ ನೀವು ಪರ್ಚೇಸ್ ಮಾಡ್ಬೋದು. ಒಂದು ಫೋನ್ ಆರ್ ಒಳ್ಳೆ ಫೋನ್ ಆರ್ ಎಲ್ಸ್ DSLR ಕ್ಯಾಮ್ರಾ, ಇದರಿಂದ ನೀವು ರೆಕಾರ್ಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಆದಷ್ಟು ಟ್ರೈಪಾಡ್ನ ಯೂಸ್ ಮಾಡಿ, ಯಾಕಂದರೆ ಸ್ಟೇಬಿಲಿಟಿ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಏನು ಮಾಡಿ, ನಿಮ್ಮ ಫೋನ್ ಶೇಕ್ ಆಗಬಾರ್ದು, ಕ್ಯಾಮ್ರಾ ಶೇಕ್ ಆಗಬಾರ್ದು, ಆ ರೀತಿ ಅದನ್ನು ಸೆಟ್ ಮಾಡಿ. ಮೇ ಬಿ ನೀವು ಹೈಟ್ನ ಸೆಟ್ ಮಾಡೋಕ್ಕೆ ಮೇ ಬಿ ಒಂದು ಬುಕ್ಸ್ಗಳನ್ನ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಒಂದು ಸಣ್ಣದಾದ ಟೇಬಲ್ ಡೆಸ್ಕ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಒಟ್ಟು ನಿಮ್ಮ ಫೋನ್ ಶೇಕ್ ಆಗಬಾರ್ದು, ಆ ರೀತಿ ಅದನ್ನು ಸ್ಟೇಬಲ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಒಂದು ಫಸ್ಟ್ ಏನು ರಿಕ್ವೈರ್ಮೆಂಟ್. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಒಳ್ಳೆದಾದ ಆಡಿಯೋ ಕ್ಲಾರಿಟಿ ಬೇಕಾಗತ್ತೆ. ಸೊ ವಿಡಿಯೋಸು ಮೇ ಬಿ ನೋಡಲಿಕ್ಕೆ ಅಷ್ಟು ಕ್ಲಿಯರ್ ಇಲ್ಲದಿದ್ದರೂ, ಕ್ಲಾರಿಟಿ ಒಳ್ಳೆದಿಲ್ಲದಿದ್ದರೂ ಆಡಿಯೋ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಡಿಯೋ ಒಂದು ವೇಳೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೋಡುವಾಗ, ಯಾವುದೇ ಒಂದು ವಿಡಿಯೋ ನೋಡುವಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಆದ್ದರಿಂದ
ವಿಡಿಯೋಸ್ಗಳಲ್ಲಿ ಆಡಿಯೋ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ಲೈಕ್ ನಿಮ್ಮ ಫೋನಲ್ಲಿ ಒಳ್ಳೆ ರೆಕಾರ್ಡಿಂಗ್ ಬರುತ್ತೆ ಅಂತ ಆದರೆ ನೀವು ಫೋನ್ ಆಡಿಯೋನ ಯೂಸ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನೀವೊಂದು ವೈರ್ಡ್ ಲೆವೆಲರ್ ಮೈಕ್ಸ್ ಅಂತ ಬರುತ್ತೆ. ಸೊ ಅದು ನಿಮಗೆ 200-300 ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಬೋಯಾದು ಲೆವೆಲರ್ ಮೈಕ್ ಬರುತ್ತೆ. ಅದು ಇವಾಗ ಕರೆಂಟ್ಲಿ ಏನು ಆನ್ಲೈನ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 800-900ಗೂ ಇದೆ. ಓಕೆ, ಸೊ ಇಂಥ ಒಂದು ವೈರ್ಡ್ ಲೆವೆಲರ್ ಮೈಕ್ ಅಟ್ಲೀಸ್ಟ್ ನೀವು ಯೂಸ್ ಮಾಡಿ ಅದನ್ನು ನಿಮ್ಮ ಕಾಲರ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಯೂಸ್ ಮಾಡ್ಬೋದು. ಸೊ ಅದನ್ನು ನಿಮ್ಮ ಫೋನ್ಗೆ DSLR ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು. ಅಲ್ಲದಿದ್ರೆ ನೀವು ವೈರ್ಲೆಸ್ ಮೈಕ್ನ ಯೂಸ್ ಮಾಡಿದರೆ ಬೆಟರ್. ವೈರ್ಲೆಸ್ ಮೈಕಲ್ಲಿ ಏನಾಗುತ್ತೆ, ನೀವು ಫ್ರೀಯಾಗಿ ಮಾತಾಡ್ಬೋದು, ವೈರ್ ಕನೆಕ್ಟ್ ಆಗಿರಲ್ಲ. ಸೊ ನೀವು ಜಸ್ಟ್ ನೀವು ರೆಕಾರ್ಡಿಂಗ್ ಮೇಲೆ ನೀವು ಫೋಕಸ್ ಮಾಡಿರ್ತೀರ. ಸೊ ಆದಷ್ಟು ವೈರ್ಲೆಸ್ ಮೈಕ್ ಇದ್ದರೆ ಒಳ್ಳೆಯದು. ಸೊ ಅಗೇನ್ ವೈರ್ಲೆಸ್ ಮೈಕ್ ನಿಮಗೆ 500, 1000, 2000 ಈ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಹೋಲಿ ಲ್ಯಾಂಡ್ ಅವ್ರದ್ದು. ಸೊ ಇದು ಒಳ್ಳೆ ವೈರ್ಲೆಸ್ ಮೈಕ್. ಸೊ ಇದು ಅರೌಂಡ್ ನಾನು ಮೇ ಬಿ 9000 ಹಾಗೆ ಪೇ ಮಾಡಿದ್ದೆ. ಇನ್ನೂ ಒಳ್ಳೆ ಮೈಕ್ಸ್ಗಳು ಸಿಗುತ್ತೆ. ಸೊ ಆದಷ್ಟು ನೀವು ಸಪೋಸ್ ನೀವು ನಿಮ್ಮ ಬಿಸ್ನೆಸ್ಗೋಸ್ಕರ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರ ಅಂತ ಆದರೆ ಡೆಫಿನೆಟಾಗಿ ನೀವು ಲಾಂಗ್ ಟರ್ಮ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ. ಆರ್ಎಲ್ಸ್ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರೋ, ಲಾಂಗ್ ಟರ್ಮ್ ನಿಮ್ಮ ಪ್ಲ್ಯಾನ್ ಇದೆ ಅಂತ ಆದರೆ ನೀವು ಈ ಆಡಿಯೋಗೆ ಡೆಫಿನೆಟಾಗಿ ಇನ್ವೆಸ್ಟ್ ಮಾಡಿ. ನಾನು ಕ್ಯಾಮ್ರಾ ಮೊಬೈಲ್ಗೆ ಅಷ್ಟು ನಾನು ಹೇಳಲ್ಲ ಇನಿಷಿಯಲ್ ಸ್ಟೇಜಲ್ಲಿ, ಬಟ್ ಒಳ್ಳೆಯದಾದ ಆಡಿಯೋ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಸೊ ಆಡಿಯೋ ತುಂಬ ಇಂಪಾರ್ಟೆಂಟ್. ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡು ನೀವಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕಂತಿಲ್ಲ ನಿಮ್ಮ ಇನಿಷಿಯಲ್ ಸ್ಟೇಜಲ್ಲಿ. ಬಟ್ ಒಂದು ಡೀಸೆಂಟ್ ಆದ ಪ್ಲೇನ್ ವಾಲು ಆಗುತ್ತೆ. ಅಲ್ಲಿ ಬೇಕಾದರೆ ಯಾವುದಾದ್ರೂ ಶೋ ಕೇಸ್ ಏನಾದರೂ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನೇನು ಯೂಸ್ ಮಾಡಿದೆ, ನಾನು ಜಸ್ಟ್ ಒಂದು ಪ್ಲೇನ್ ವಾಲ್ನ ಯೂಸ್ ಮಾಡಿದ್ದೇನೆ. ಓಕೆ, ಸೊ ಅಲ್ಲಿ ಜಸ್ಟ್ ಒಂದು 2 ಲೈಟ್ನ ಕನೆಕ್ಟ್ ಮಾಡಿದ್ದೇನೆ. ಸೊ ಒಂದು ಗಿಟಾರ್ನ ಅಲ್ಲಿ ಹ್ಯಾಂಗ್ ಮಾಡಿದ್ದೇನೆ. ಸೊ ಇಂಥದ್ದು ಸಿಂಪಲ್ ಸೆಟಪ್ ಸಾಕಾಗುತ್ತೆ. ಸೊ ವಾಲಿಗೆ ನೀವು ಜಾಸ್ತಿಯಾಗಿ ಫೋಕಸ್ ಮಾಡಬೇಕಂತಿಲ್ಲ, ಆದರೂ ವಾಲ್ ಸ್ವಲ್ಪ ಕ್ಲೀನ್ ಇರಲಿ. ವಾಲ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸಪೋಸ್ ಯಾವುದಾದ್ರೂ ವಿಂಡೋ ಇದೆ, ಅದಕ್ಕೆ ಕರ್ಟೆನ್ ಹಾಕಿದ್ದೀರಾ ಅಂತ ಆದರೆ ಸೊ ಎಲ್ಲಿ ಲೈಟ್ ಬರಬಾರ್ದು, ಲೈಟ್ ಕಾಣಿಸ್ಬಾರ್ದು, ಡಾರ್ಕ್ ಕರ್ಟೆನ್ಸ್ನ ಯೂಸ್ ಮಾಡಿದ್ದೀರಂತ ಆದರೆ ಅದರ ಮುಂದೆ ಅದನ್ನು ನೀವು ಆ್ಯಸ್ ಎ ಬ್ಯಾಕ್ಗ್ರೌಂಡ್ ನೀವು ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಆದರೆ ನೀವು ಬ್ಯಾಕ್ಗ್ರೌಂಡ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಇನಿಷಿಯಲಿ ನೀವು ಸಿಂಪಲ್ ಆದ ಒಂದು ಸೆಟಪ್ಪಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಪ್ಲೇನ್ ವಾಲ್ನ ಯಾವುದಾದ್ರೂ ಒಂದು ಲೈಟ್ನ ಯೂಸ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ, ಯಾಕಂದರೆ ಅದು ನಿಮಗೆ ಒಂದು ಬ್ಯಾಕಿಂದ ಒಂದು ಡೆಪ್ತನ್ನು ಕೊಡುತ್ತೆ, ಒಂದು ಡಿಸ್ಟೆನ್ಸನ್ನು ಅದು ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗೆ ಬ್ಯಾಕಿಂದ ಒಂದು ಲೈಟನ್ನು ನಿಮ್ಮ ಹಿಂದುಗಡೆ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಲೈಟ್ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸಣ್ಣ ಲೈಟ್ ಯೂಸ್ ಮಾಡಿದ್ರು ತುಂಬ ಬೆಟರ್. ಓಕೆ, ಇದು ಬ್ಯಾಕ್ಗ್ರೌಂಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟು ಲೈಟ್ಸ್. ಓಕೆ, ಇವಾಗ ನಿಮ್ಮ ಮೇಲೆ ಫೇಸ್ ಮೇಲೆ ಏನು ಲೈಟ್ ಬೀಳ್ತಾ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶ್ವಲಿ ಏನು ಮಾಡ್ಬೋದು, ಇನಿಷಿಯಲಿ ಮೇ ಬಿ ನಿಮಗೆ ಲೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ಒಂದು ವಾಲಿಗೆ ಒಂದು ಬಲ್ಬ್ ಆದರೂ ನೀವು ಕನೆಕ್ಟ್ ಮಾಡಿರ್ತೀರ. ಅದಕ್ಕೆ ಮುಖ ಮಾಡಿ ಕೂತ್ಕೊಂಡು ಕ್ಯಾಮ್ರಾನ ಈ ಡೈರೆಕ್ಷನ್ಗೆ ಹಾಕ್ಕೊಂಡು ನೀವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಅದು ಒಂದು ಹೈಟಲ್ಲಿರುತ್ತೆ, ಅದು ನಿಮ್ಮ ಮೇಲೆ ಪೋರ್ಷನ್ಗೆ ಮಾತ್ರ ಲೈಟ್ ಬೀಳ್ತಾ ಇರ್ತದೆ, ಕೆಳಗಡೆ ಡಾರ್ಕ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೀವೇನು ಮಾಡ್ಬೋದು, ಒಂದು ರಿಂಗ್ ಲೈಟ್ನ ಯೂಸ್ ಮಾಡ್ಬೋದು. ಸೊ ರಿಂಗ್ ಲೈಟ್ನ ಏನು ಮಾಡಿ ಲೆಫ್ಟ್ ಸೈಡಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಸ್ವಲ್ಪ ಹೈಟಲ್ಲಿ, ಇವಾಗ ನಾನು ಏನು ಕೂತಿದ್ದೇನೆ, ಸೊ ನನ್ನ ಈ ಹೈಟಲ್ಲಿ ಒಂದು ಗೊಡಾಕ್ಸ್ದು ಬಾಕ್ಸ್ನ ಯೂಸ್ ಮಾಡಿದ್ದೇನೆ, ಲೈಟ್ ಬಾಕ್ಸ್ನ ಯೂಸ್ ಮಾಡಿದ್ದೇನೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ರಿಂಗ್ ಲೈಟ್ ಆದರೆ ಸೇಮ್ ಅದೇ ಹೈಟಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ನೀವೊಂದು ಲೈಟ್ ಮೇ ಬಿ ಅಟ್ಲೀಸ್ಟ್ ಒಂದು ಸೈಡ್ ಆದರೂ ನೀವು ಲೈಟ್ನ ಹಾಕಿ. ಸೊ ಡೈರೆಕ್ಟ್ ಫೇಸಿಗೆ ಹಾಕಬೇಡಿ, ಒಂದು ಕ್ರಾಸ್ 45 ಡಿಗ್ರಿ ಆ್ಯಂಗಲಲ್ಲಿ ಸ್ವಲ್ಪ ಹೈಟಲ್ಲಿ ಲೈಟ್ ಒಂದು ಸೈಡ್ ಆದರೂ ಲೈಟ್ನ ಯೂಸ್ ಮಾಡಿ. ಮತ್ತು ಪಾಸಿಬಲ್ ಆದರೆ ಇನ್ನೊಂದು ಸೈಡಲ್ಲಿ, ಇವಾಗ ಏನಾಗುತ್ತೆ, ಇದು ಒಂದು ಸೈಡಲ್ಲಿ ನಮಗೆ ಹೆವಿ ಲೈಟ್ ಬೀಳುತ್ತೆ. ಮತ್ತು ಲೈಟಲ್ಲಿ ಇಂಪಾರ್ಟೆಂಟ್, ಡೈರೆಕ್ಟಾಗಿ ಫೇಸ್ಗೆ ಬೀಳುವಾಗೆ ಬಲ್ಬ್ಗಳನ್ನ ಲೈಟ್ಗಳನ್ನ ಯೂಸ್ ಮಾಡಬೇಡಿ. ಅದೇನಾಗುತ್ತೆ ನಿಮ್ಮ ಫೇಸ್ ಮೇಲೆ ರಿಫ್ಲೆಕ್ಷನ್ಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ, ಶೈನಿಂಗ್ ಗ್ಲೋನೆಸ್ನೆಲ್ಲ ಕ್ರಿಯೇಟ್ ಮಾಡುತ್ತೆ.
ಸೊ ಸಾಫ್ಟ್ ಬಾಕ್ಸ್ ಆದರೆ ಯೂಸ್ ಮಾಡಿ. ಸಾಫ್ಟ್ ಬಾಕ್ಸ್ ಏನಾಗುತ್ತೆ, ಡೈರೆಕ್ಟಾಗಿ ನಿಮ್ಮ ಫೇಸ್ ಮೇಲೆ ಲೈಟ್ ಬೀಳೋದನ್ನು ಅದು ಅವಾಯ್ಡ್ ಮಾಡುತ್ತೆ. ಸೊ ತುಂಬ ಡೀಸೆಂಟ್ ಆದ ಲೈಟ್ನ ನಿಮ್ಮ ಮೇಲೆ ಹಾಕುತ್ತೆ. ಸೊ ಸಾಫ್ಟ್ ಲೈಟ್ಸ್ಗಳನ್ನ ಆದಷ್ಟು ಯೂಸ್ ಮಾಡಿ. ಆಮೇಲೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಲೈಟ್ ಬೇಕಂತಿದ್ರೆ ಯೂಸ್ ಮಾಡ್ಬೋದು. ಸೊ 2 ಡೈರೆಕ್ಷನ್ 45 ಡಿಗ್ರಿ ಆ್ಯಂಗಲಲ್ಲಿ 2 ಲೈಟ್ಸ್ಗಳನ್ನ ನೀವು ಫ್ರಂಟ್ ಸೈಡಲ್ಲಿ ಯೂಸ್ ಮಾಡಿದರೆ ಬೆಟರ್. ಸೊ ಇದು ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳು ನಿಮಗೆ ಒಂದು ಸಿಂಪಲ್ ಆದ ಯೂಟ್ಯೂಬ್ ಸ್ಟುಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಓಕೆ, ಅದ್ರ ನಂತರ ಬರುವಂಥದ್ದು ಎಡಿಟಿಂಗ್. ಓಕೆ, ಇವಾಗ ನೀವು ಶೂಟ್ ಮಾಡಿದ್ದೀರಾ, ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿದ್ದೀರಾ. ಸೊ ಸಪೋಸ್ ನೀವು ಫೋನಲ್ಲೇ ಶೂಟ್ ಮಾಡ್ತಾ ಇದ್ದೀರಾ, ಫೋನಲ್ಲೇ ನೀವು ಎಡಿಟಿಂಗ್ ಮಾಡ್ತೀರಾ ಅಂತಾದರೆ ತುಂಬ ರೀತಿಯ ಅಪ್ಲಿಕೇಶನ್ಸ್ಗಳು ಬರುತ್ತೆ. ಕ್ಯಾಪ್ ಕಟ್ಟು, VN, ಈ ರೀತಿ ಬೇರೆ ಬೇರೆ ಮೊಬೈಲ್ ಎಡಿಟಿಂಗ್, ಕೈನ್ ಮಾಸ್ಟರ್, ಈ ರೀತಿ ಬೇರೆ ಬೇರೆ ಮೊಬೈಲ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಆ್ಯಪ್ಗಳಿದೆ. ಅದರಲ್ಲೇ ನೀವು ಎಡಿಟಿಂಗನ್ನು ಮಾಡ್ಬೋದು. ಸಪೋಸ್ ನಿಮ್ಮ ಹತ್ರ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ, ಒಳ್ಳೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ ಅಂತಾದರೆ ನೀವು ಕೆಲವು ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು. ಪ್ರೀಮಿಯರ್ ಪ್ರೋ, ಡಾವಿನ್ಸಿ, ಫೈನಲ್ ಕಟ್ ಪ್ರೋ, ಇಂಥ ಅಪ್ಲಿಕೇಶನ್ಸ್ಗಳಿದೆ, ಸಾಫ್ಟ್ವೇರ್ಗಳಿದೆ. ಇದನ್ನು ಯೂಸ್ ಮಾಡಿ ನೀವು ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪಲ್ಲಿಯೂ ನೀವು ಎಡಿಟಿಂಗ್ ಮಾಡ್ಬೋದು. ಸೊ ಎಡಿಟಿಂಗ್ ಮಾಡುವಾಗ ಅಗೇನ್ ನೀವು ಆಡಿಯೋಗೆ ಫಸ್ಟ್ ತುಂಬ ಇಂಪಾರ್ಟೆನ್ಸ್ ಕೊಡಿ. ಆಡಿಯೋನ ಕರೆಕ್ಷನ್ಸ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್. ಮತ್ತು ವಿಡಿಯೋದಲ್ಲಿ ಅನ್ವಾಂಟೆಡ್ ರಿಪೀಟಾಗಿ ನೀವೇನು ಹೇಳಿರ್ತೀರ ಅದನ್ನು ನೀವು ಕಟ್ ಮಾಡಿ, ರಿಪೀಟಾಗಿ ಹೇಳಿರುವಂಥ ಪಾಯಿಂಟ್ಸ್ಗಳನ್ನ ಕಟ್ ಮಾಡಿ. ಇದು ಬೇಸಿಕ್ ಥಿಂಗ್ಸ್. ತುಂಬ ರೀತಿಯಾದ ಎಫೆಕ್ಟ್ಸ್ ಅದು ಇದು ಬೇಕು ಅಂತಿಲ್ಲ. ಯಾಕಂದರೆ ಇವಾಗ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅಂತಂದರೆ, ಜನರು ಯೂಟ್ಯೂಬಲ್ಲಿ ಯಾಕೆ ಬರ್ತಾರೆ ಅಂತಾದರೆ ಅವ್ರಿಗೆ ಏನಾದರೂ ಸೊಲ್ಯೂಷನ್ ಬೇಕಿರುತ್ತೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿರುತ್ತೆ. ಸೊ ಅವರು ಬೇಸಿಕಲಿ ಅವ್ರಿಗೆ ಇನ್ಫಾರ್ಮೇಷನ್, ಆ ಸೊಲ್ಯೂಷನ್ಗೋಸ್ಕರ ಯೂಟ್ಯೂಬ್ ಬಂದಿರ್ತಾರೆ. ಸೊ ನೀವೇನು ಕಂಟೆಂಟ್ ಹೇಳ್ತಾ ಇದ್ದೀರಾ ಅದನ್ನು ಅವರು ಕೇಳ್ತಾರೆ, ನೋಡ್ತಾರೆ. ಸೊ ನೀವು ಅಲ್ಲಿ ಹಾಕ್ತಿರುವಂಥ ಎಫೆಕ್ಟ್ಸ್ ಅದು ಇದು ಇದ್ದರೆ ಒಳ್ಳೆಯದು. ಯಾಕಂದರೆ ಅದು ಒಂದು ರೀತಿ ಆಡಿಯನ್ಸ್ನ ಹಿಡಿದಿಡುತ್ತೆ. ಬಟ್ ಮೇಜರಾಗಿ ನೀವು ಇನಿಷಿಯಲಿ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಅದಕ್ಕೆ ಎಡಿಟಿಂಗ್ ಎಫೆಕ್ಟ್ಸ್ ಅದು ಇದಕ್ಕೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಅದು ನಿಮಗೆ ಗ್ರ್ಯಾಜುವಲಿ ಬರುತ್ತೆ. ಎಫೆಕ್ಟ್ಸ್, ಎಡಿಟಿಂಗಲ್ಲಿ ಎಫೆಕ್ಟ್ಸ್ ಎಲ್ಲ ಹೇಗೆ ಹಾಕುವಂಥದ್ದು ಅದು ನೀವು ನಿಧಾನವಾಗಿ ಕಲಿತೀರ. ಇದು ಫೈನಲ್ ಥಿಂಗ್. ಸೊ ಇದೆಲ್ಲ ಆದಮೇಲೆ ಡೆಫಿನೆಟಾಗಿ ಪೋಸ್ಟ್ ಮಾಡುವಂಥದ್ದು. ಸೊ ಅಗೇನ್ ತುಂಬ ನಾನು ಯೂಟ್ಯೂಬ್ಸ್ ವೀಡಿಯೋಸ್ಗಳನ್ನ ನೋಡ್ತೇನೆ. ಅವರು ಹೇಳ್ತಾರೆ ಇಂಥ ಟೈಮಲ್ಲಿ ಪೋಸ್ಟ್ ಮಾಡಿ, ಅಂಥ ಟೈಮಲ್ಲಿ ಪೋಸ್ಟ್ ಮಾಡಿ. ಅದೆಲ್ಲ ಬಕ್ವಾಸ, ಹಾಗೇನು ಇಲ್ಲ. ಸೊ ನೀವೇನು ಮಾಡಬೇಕು, ಒಂದ್ಸರಿ ಎಡಿಟಿಂಗ್ ಆಯಿತು ಅಂತ ಹೇಳಿದೆ. ಯೂಶ್ವಲಿ ಏನಂದರೆ ಜನರು ಇವಾಗ ಯೂಶ್ವಲಿ ನಿಮ್ಮ ಬಿಸ್ನೆಸ್, ನಿಮ್ಮ ಒಂದು ಕ್ಯಾಟಗರಿ ಅಕಾರ್ಡಿಂಗ್ ನೀವು ನೋಡಿ, ನಿಮ್ಮ ಏನು ಟಾರ್ಗೆಟೆಡ್ ಆಡಿಯನ್ಸು ಯೂಶ್ವಲಿ ಯಾವ ಟೈಮಿಗೆ ಫ್ರೀ ಇರ್ತಾರೆ, ಯಾವ ಜಾಸ್ತಿಯಾಗಿ ನಿಮ್ಮ ಒಂದು ಆಡಿಯನ್ಸ್ ಏನಿದೆ ಯಾವ ಟೈಮಿಗೆ ಫ್ರೀ ಇರ್ತಾರೆ. ಇವಾಗ ನಮ್ಮದು ಆ್ಯಕ್ಚುಲಿ ಇನ್ಸ್ಟಿಟ್ಯೂಟು, ಸೊ ರೂಟ್ಸ್ ಇನ್ಸ್ಟಿಟ್ಯೂಟ್ ಇದೆ. ನಾನು ಯೂಶ್ವಲಿ ವೀಡಿಯೋ ಅಪ್ಲೋಡ್ ಮಾಡೋದು ಈವ್ನಿಂಗ್ 5 ಗಂಟೆ ನಂತರ. ಯಾಕಂದರೆ ಆ ಟೈಮಲ್ಲಿ ಸ್ಟೂಡೆಂಟ್ಸ್ಗಳು ಎಲ್ಲ ಕಾಲೇಜ್ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ, ಇಲ್ಲ ಮನೇಲಿ ಇರ್ತಾರೆ ಈ ಟೈಮ್. ಸೊ ನಾನು ಆ ಟೈಮ್ನ ಜಾಸ್ತಿ ಚೂಸ್ ಮಾಡ್ತೀನಿ, ಪ್ರಿಫರ್ ಮಾಡ್ತೇನೆ. ಈವ್ನಿಂಗ್ 5 ಇಂದ 7 o'clock 8 o'clock ಈ ಟೈಮಲ್ಲಿ ಹಾಕ್ತೇನೆ. ಅದು ನಂದು ಪೋಸ್ಟ್ ಮಾಡುವಂಥ ಟೈಮ್. ಸೊ ನೀವು ಪೋಸ್ಟ್ ಮಾಡುವಂಥ ಟೈಮ್ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಬಿಸ್ನೆಸ್ ಟೈಪ್, ನಿಮ್ಮ ಒಂದು ಜನರ ನೇಚರ್ ಮೇಲೆ ನೀವು ಪೋಸ್ಟ್ ಮಾಡ್ಬೋದು. ಬಟ್ ಅಗೇನ್ ನೀವು ಇಂಥದ್ದೇ ಟೈಮ್ ಪೋಸ್ಟ್ ಮಾಡಿದರೆ ಮಾತ್ರ ನಿಮ್ಗೆ ವ್ಯೂ ಬರುವಂಥದ್ದು ಹಾಗೇನಿಲ್ಲ. ಯೂಟ್ಯೂಬ್ ಆ್ಯಕ್ಚುಲಿ ವೀಡಿಯೋಸ್ಗಳನ್ನ ಏನು ಮಾಡುತ್ತೆ, ಯಾರು ಏನಾದರೂ ಕೀವರ್ಡ್ ಸರ್ಚ್ ಹಾಕಿದಾಗ ಅವ್ರಿಗೆ ಅದರ ರಿಲೇಟೆಡ್ ವೀಡಿಯೋಸ್ಗಳನ್ನ ಅದು ಹೆಕ್ಕಿ ತೋರಿಸುವಂಥದ್ದು ಇಷ್ಟೇ. ಓಕೆ, ಸೊ ನೀವು ಬೆಳಗ್ಗೆ ಮಾಡಿದರೆ ಮಾತ್ರ ಹಾಗೇನಿಲ್ಲ. ಸೊ ಕೆಲವೊಮ್ಮೆ ನಮಗೆ ವೀಡಿಯೋಸ್ಗಳು ಏನು ರೆಕಮೆಂಡ್ ಆಗುತ್ತೆ, 2 ವರ್ಷ 3 ವರ್ಷ 4 ವರ್ಷ ಹಿಂದಿದ್ದು ವೀಡಿಯೋಸು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಸೊ ಡಿಪೆಂಡಿಂಗ್ ಆನ್ ನನ್ನ ನಾನು ಏನು ಕೇಳ್ತಾ ಇದ್ದೇನೆ ಯೂಟ್ಯೂಬಲ್ಲಿ, ಅದ್ರ ಬೇಸಿಸಲ್ಲೇ ಅದು ವೀಡಿಯೋಸ್ಗಳನ್ನ ಹೆಕ್ಕಿ ನನಗೆ ಕೊಡುತ್ತೆ. ಸೊ ಆದ್ದರಿಂದ ಪೋಸ್ಟ್ ಮಾಡುವಂಥದ್ದು ಇಂಪಾರ್ಟೆಂಟು. ಟೈಮ್ ನಿಮಗೆ ನೋಡ್ಕೊಳ್ಳಿ, ನಿಮಗೆ ಹೇಗೆ ಬೇಕು ಹಾಗೆ ನೀವು ಪೋಸ್ಟ್ ಮಾಡ್ತಾ ಹೋಗುವಂಥದ್ದು. ಓಕೆ, ಇದಿಷ್ಟು ಬೇಸಿಕ್ ತುಂಬ ಫಂಡಮೆಂಟಲ್ ಥಿಂಗ್ಸ್ಗಳು. ನೀವು ಒಂದು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಸೆಟಪ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕಂತಿದ್ರೆ ಇದು ತುಂಬ ಫಂಡಮೆಂಟಲ್ಸ್. ಓಕೆ, 0 ಇನ್ವೆಸ್ಟ್ಮೆಂಟ್, ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇದೆ ಅದರಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಕ್ವಾಲಿಟಿ ಬರಬೇಕಂತಿದ್ರೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾ ಹೋಗ್ಬೋದು. ಅಗೇನ್ ನೀವು ಗ್ರ್ಯಾಜುವಲಿ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲೇ ಹೆವಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಕಂತೇನಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಗ್ರ್ಯಾಜುವಲಿ ನಾನು ಏನು ಬೈ ಮಾಡಬೇಕು, ಏನು ತಗೋಬೇಕು ಈ ರೀತಿ. ಓಕೆ, ಸೊ ಇದು ಬೇಸಿಕ್ ಥಿಂಗ್ಸ್. ಈ ಒಂದು ಚಾನಲಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾ ಇರೋದ್ರಿಂದ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕಲ್ಲಿ ಬೇಕು. ಸಪೋಸ್ ನೀವು ಒಂದು ಬಿಸ್ನೆಸ್ ಪರ್ಸನ್ ಆಗಿದ್ದೀರಾ, ಸೆಲ್ಫ್ ಎಂಪ್ಲಾಯ್ ಆಗಿದ್ದೀರಾ, ಸಣ್ಣ ಬಿಸ್ನೆಸ್ ಇದೆ, ಯಾವುದರ ರಿಲೇಟೆಡ್ ವಿಡಿಯೋ ಬೇಕು,
ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕೋ ಅದನ್ನು ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಇವಾಗ ತಾನೇ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಈ ಒಂದು ಚಾನಲ್ನ ಉದ್ದೇಶ ಬಂದುಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಬಿಸ್ನೆಸ್ ಪರ್ಸನ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ, ಸೊ ನೀವು ಸಪೋಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಂತಾರೆ ಡೆಫಿನೆಟಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.